ಹಾಸನ ಗಣೇಶೋತ್ಸವದ ಮೆರವಣಿಗೆ ಸಂದರ್ಭದಲ್ಲಿ ಆಗಿರುವಂತಹ ದುರಂತ, ನಿನ್ನೆ ರಾತ್ರಿ ಸಂಭವಿಸಿದಂತಹ ದುರಂತದಲ್ಲಿ 9 ಜನ ಸಾವನ್ನಪ್ಪಿದ್ದಾರೆ. ಇನ್ನು ಸಾಕಷ್ಟು ಜನ ಗಾಯಗೊಂಡಿದ್ದಾರೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅದರಲ್ಲಿ 3 ಜನರ ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ. ಐಸಿಯುನಲ್ಲಿ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಏಕಾಏಕಿ ನುಗ್ಗದಂತಹ ಟ್ರಕ್ ಘನಘೋರ ದುರಂತ ಸಂಭವಿಸಿದೆ. 9 ಜನ ಸಾವನ್ನಪ್ಪಿದ್ದಾರೆ. ಒಬ್ಬೊಬ್ರದ್ದು ಕೂಡ ಒಂದೊಂದು ಕಣ್ಣೀರ್ ಕಥೆ. ಹಾಸನದ ಕ್ಯಾಂಟರ್ ದುರಂತ ಸ್ಥಳಕ್ಕೆ ಈಗ ಸಚಿವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಅವರು ಕೂಡ ಈಗ ಸ್ಥಳಕ್ಕೆ ಹೋಗಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಡಿಸಿ ಮತ್ತು ಎಸ್ಪಿ ಜೊತೆಗೂ ಕೂಡ ಸಭೆ ನಡೆಸಿದ್ರು. ಈಗ ಸ್ಥಳಕ್ಕೆ ತೆರಳಿರುವಂತಹ ಕೃಷ್ಣ ಬೈರೇಗೌಡ ಸ್ಥಳದ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಹಾಸನದ ಕ್ಯಾಂಟರ್ ದುರಂತ ಸ್ಥಳಕ್ಕೆ ಸಚಿವರು ಕೂಡ ಈಗ ಭೇಟಿ ಕೊಟ್ಟಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಅವ್ರ ಜೊತೆಗೆ ಎಸ್ಪಿ ಸುಜಿತಾ ಅವರು ಕೂಡ ಇರುವಂಥದ್ದನ್ನು ನೋಡ್ತಾ ಇದ್ವಿ. ಅವರಿಂದ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಶ್ರೇಯಸ್ ಪಟೇಲ್ ಕೂಡ ಜೊತೆಲೇ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಶಾಂತಿಗ್ರಾಮಕ್ಕೆ ತೆರಳಿದ್ರು. ಅಲ್ಲಿಂದ ನೇರವಾಗಿ ದುರಂತ ನಡೆದಂಥ ಸ್ಥಳಕ್ಕೆ ಹೋಗಿದ್ದಾರೆ. ಪರಿಶೀಲನೆಯನ್ನು ಮಾಡ್ತಾ ಇರುವಂತಹ ಸಚಿವರು. ಹಾಸನದ ಮೊಸಳೆ ಹೊಸಳ್ಳಿಯಿಂದ ನೇರ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಲೈವ್ ವಿಜುವಲ್ಸ್ ಇದೆ. ಈಗ ಸದ್ಯಕ್ಕೆ ಘಟನಾ ಸ್ಥಳಕ್ಕೆ ಬಂದಿರುವಂತಹ ಕೃಷ್ಣ ಬೈರೇಗೌಡ ಅವರು ಬಹುಶಃ ಸ್ಥಳ ಪರಿಶೀಲನೆ ಆದ ನಂತರ ಮಾತಾಡ್ತಾರೆ ಘಟನೆ ಬಗ್ಗೆ. ಸೊ ಇನ್ನೊಂದು ಕಡೆ ಟ್ರಕ್ ಗುದ್ದಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಿ. ನೋಡಿ, ಅಷ್ಟು ವೇಗವಾಗಿ ಬಂದಂತಹ ಆ ಟ್ರಕ್ ಯಮಸ್ವರೂಪಿ ಟ್ರಕ್ ಇವತ್ತದು. AVG ಲಾಜಿಸ್ಟಿಕ್ಸ್ಗೆ ಸೇರಿದಂತಹ ಟ್ರಕ್ ಇದು. ಮೊದಲು ಅಲ್ಲಿ ಒಬ್ಬ ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆದು ನಂತರ ಆ ಮೆರವಣಿಗೆಯಲ್ಲಿ ಸಾಗ್ತಾ ಇದ್ದಂತಹ ಜನರ ಮೇಲೆ ಹರಿಯುತ್ತೆ. ಅದರ ಪರಿಣಾಮವಾಗಿ ಸ್ಥಳದಲ್ಲೇ 4 ಜನ ನಿನ್ನೆ ರಾತ್ರಿಯೇ ಮೃತಪಟ್ಟಿದ್ರು. ಅದಾದ ನಂತರ ಸಾವಿನ ಸಂಖ್ಯೆ ಏರಿಕೆಯಾಯಿತು. 9 ಜನ ಇದುವರೆಗೂ ಬಲಿಯಾಗಿದ್ದಾರೆ. ಅದರಲ್ಲಿ ಆ ಗಾಡಿ ಓಡಿಸ್ತಾ ಇದ್ದಂತಹ ಪ್ರಭಾಕರ್ ಅಂತ ಹೇಳಿ ಅವರು ಕೂಡ ಸಾವನ್ನಪ್ಪಿದ್ದಾರೆ. 55 ವರ್ಷದವರು. ಇನ್ನು ಉಳಿದಂತೆ ಎಲ್ಲರೂ ಕೂಡ ಚಿಕ್ಕ ಹುಡುಗರು, 20, 22 ವರ್ಷ, 24 ವರ್ಷದವರು. ಒಂದಷ್ಟು ಜನ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಪಾಪ ಡಿಗ್ರಿ ಮಾಡ್ತಾ ಇದ್ದಂಥವ್ರು, ಕೂಲಿ ಕೆಲಸವನ್ನು ಮಾಡಿಕೊಂಡು ಕೂಲಿನಲ್ಲಿ ಮಾಡ್ತಾ ಇದ್ದಂಥ ಒಬ್ಬ ಯುವಕ, ಒಬ್ಬ ಅಂಗಡಿ ಮುಂದೆ ಸುಮ್ಮನೆ ಕೂತಿದ್ದವನು ಆ ಮೆರವಣಿಗೆಯನ್ನು ನೋಡಿಕೊಂಡು ಪಾಪ ಆತ ಇಲ್ಲಿ ಮೆರವಣಿಗೆಯಲ್ಲೂ ಇರಲಿಲ್ಲ ಅಥವಾ ಆಕ್ಸಿಡೆಂಟ್ ನಡೆದಂಥ ಸ್ಥಳದಲ್ಲಿ ಸುಮ್ಮನೆ ಪಾಪ ಕೂತ್ಕೊಂಡು ಆತ ಅಂಗಡಿ ಮುಂದೆ ನೋಡ್ತಾ ಇದ್ದಂಥದ್ದು. ಆತನ ಮೇಲೆ ಹರಿದಿದೆ. ಆತ ಕೂಡ ಸಾವನ್ನಪ್ಪಿದ್ದಾನೆ. ಇದ್ದ ಒಬ್ಬ ಮಗನನ್ನು ಕಳ್ಕೊಂಡು, ಮನೆಯ ಆಧಾರ ಸ್ತಂಭವನ್ನು ಕಳ್ಕೊಂಡು ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಯಾರು ದಿಕ್ಕು ಈಗ? ಯಾರು ಹೊಣೆ ಈ ಆಕ್ಸಿಡೆಂಟ್ಗೆ? ರಸ್ತೆ ಸರಿ ಇಲ್ಲ, ಹಂಸ ಹಾಕ್ಸಿಲ್ಲ, ಇಂಥ ಸಾಕಷ್ಟು ಕಾರಣಗಳನ್ನು ಈಗ ಅಲ್ಲಿನ ಜನ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಸರಿಯಾಗಿ ವ್ಯವಸ್ಥೆ ಮಾಡಿರಲಿಲ್ಲ ಅನ್ನುವಂಥ ಒಂದು ಆರೋಪ ಕೂಡ ಇದೆ. ಯಾಕಂದರೆ ಇಷ್ಟು ದೊಡ್ಡ ಒಂದು ಮೆರವಣಿಗೆ ನಡೀತಾ ಇದೆ ಅಂತ ಹೇಳಿದಾಗ ಅವನಿಗಾದರೂ ಆ ಪರಿಜ್ಞಾನ ಬೇಡವಾ ಡ್ರೈವರಿಗೆ? ಬಹುಶಃ DJ ಶಬ್ದ ಅಥವಾ ಆ ಮೆರವಣಿಗೆ ಅದ್ರ ಕಡೆನೇ ಆತನ ಲಕ್ಷ್ಯ ಇತ್ತು ಅಂತ ಅನ್ಸುತ್ತೆ. ಈ ದೃಶ್ಯಗಳನ್ನು ನೋಡಿದ್ರೆ ನಮ್ಗೆ ಹಾಗೆ ಅನ್ಸುತ್ತೆ. ಆತ ಬಹುಶಃ ಅದನ್ನೇ ನೋಡಿಕೊಂಡು ಟ್ರಕ್ಕನ್ನು ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ತಕ್ಷಣಕ್ಕೆ ಮುಂದೆ ಒಬ್ಬ 2 ವೀಲರ್ ಬಂದಿದ್ದಾನೆ. 2 ವೀಲರನ್ನು ನೋಡಿ ಆತ ಪ್ರಭಾಕರ್ ಅಂತ ಹೇಳಿ ಆತ ಕೂಡ ಮೊಬೈಲಲ್ಲಿ ಮಾತಾಡಿಕೊಂಡು ಹೆಲ್ಮೆಟ್ ಇಲ್ಲದೆ ಗಾಡಿಯಲ್ಲಿ ಹೋಗ್ತಾ ಇದ್ದಾನೆ, ಪಾಸ್ ಆಗ್ತಾ ಇದ್ದಾನೆ. ಸೊ ಈತನಿಗೆ ಗೊತ್ತೇ ಆಗಿಲ್ಲ ಆಗ DJ ಶಬ್ದದಲ್ಲಿ ಅದನ್ನು ನೋಡ್ಕೊಂಡು ಬರ್ತಾ ಇದ್ದಾನೆ ಬಹುಶಃ ಲಾರಿ ಡ್ರೈವರ್. ನೋಡಿ, ಅಲ್ಲಿ ಜನ ಪಾಪ ಈಗ ಸಚಿವರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಯಾವ್ದಾದ್ರು ಅಂಶ ಇಲ್ಲ. ಅಲ್ಲಿ ನೋಡಿ, ಬ್ಯಾಂಕ್ ಮುಂದೆ ನೀವೇ ಬಂದು ಪರಿಶೀಲನೆ ಮಾಡಿ. ನಮ್ದೇನಾದ್ರು ಇಲ್ಲಿದ್ದೇನಾದ್ರು ತಪ್ಪಿದ್ರೆ ನೀವೇ ನಿಮ್ ಗಮನಕ್ಕೆ ತಂದು ನೀವು ಮಾಡಿ. ರೋಡಿಗೂ 3 ಅಡಿ ಜಾಗದಲ್ಲಿ ಲೈಟ್ ಕಂಬ ಎಲ್ಲ ಐತೆ. ಆದ್ಮೇಲೆ ಸರ್ವಿಸ್ ರಸ್ತೆ ಇಲ್ಲ. ಒಂದು ಆದ್ರೂ ಹಂಸ ಹಾಕ್ಸಿದ್ರೆ KPS ಮಕ್ಕಳಿದ್ದಾರೆ, LKG PC ಹೋಗಿದ್ದಾರೆ. ಆ ಮಕ್ಕಳು ಜೀವ ಮುಂದಾದ್ರೂ ಕಾಪಾಡೋದಕ್ಕೋಸ್ಕರ ನಮ್ಗೆ ದಯವಿಟ್ಟು ಏನು ಹೈಲೈಟ್ ಮಾಡಿದ್ರ FIR ಒಂದು ಹೈಲೈಟ್ ಆಗಬೇಕು. ಏನು ಹೈಲೈಟ್ ಮಾಡಿದ್ದಾರೆ, ಎಷ್ಟು ಅವ್ರಿಗೆ ಪರಿಹಾರ ಅಂತ ಘೋಷಣೆ ಆಗಬೇಕು, ಅದು ಸ್ವಲ್ಪ ಜನಕ್ಕೆ ಗೊತ್ತಾಗಬೇಕು. ಈ ಸ್ಪಾಟಿಗೆ ಮುಖ್ಯಮಂತ್ರಿ ಅವರೇ ಬರಬೇಕಾಗಿತ್ತು, ಖುದ್ದಾಗಿ ಬರಬೇಕಾಗಿತ್ತು. ನನ್ನ ಪ್ರಕಾರ ನನ್ನ ಸರ್ ಬರಬೇಕಾಗಿತ್ತು. ಬಂದಿಲ್ಲ ಸರ್, ಒಂದು ಸಲ ಅವ್ರು ನಿಮ್ಗೆ ಇನ್ಫಾರ್ಮ್ ಮಾಡಿರ್ಬೇಕು. ನಾನು ಇಷ್ಟ ಹೋಗಿ ಅಂತ ಇಲ್ಲಿಗೆ ಬಂದರೆ ಅವ್ರಿಗೆ ಸರ್ ಏನು ಒಂದು ಪರಿಹಾರ, ಒಂದು ಬಡವ್ರ ಮಕ್ಕಳು
ಯಾರೋ ಸತ್ತಾಗಿರೋ ತುಂಬ ಜನ ಸತ್ತಾಗಿದ್ದಾರೆ. ಅವ್ರಿಗೆ ಏನು ಸರ್ ಹೈಲೈಟ್ ಮಾಡ್ತೀರಾ ಅದು ಒಂದು ಜನ ಸಂದೇಶ ಪಡಿಸ್ತಾರೆ. ಆಮೇಲೆ ದಯವಿಟ್ಟು ಘಟನಾ ಸ್ಥಳಕ್ಕೆ ಬಂದಿರುವಂತಹ ಉಸ್ತುವಾರಿ ಕೃಷ್ಣ ಬೈರೇಗೌಡ ಅವ್ರನ್ನ ಅಲ್ಲಿ ಜನ ಅಲ್ಲಿದ್ದಂಥವ್ರು ಘೇರಾವ್ ಹಾಕಿದ್ರು, ಮನವಿಯನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ರಸ್ತೆ ಅವೈಜ್ಞಾನಿಕವಾಗಿದೆ, ಒಂದು ಸರಿಯಾದಂಥ ಒಂದು ಸರ್ವಿಸ್ ರೋಡ್ ಇಲ್ಲ, ಇಲ್ಲಿ ಏಕಾಏಕಿ ಹೆಂಗೆ ಬೇಕಾದರೂ ಗಾಡಿಗಳು ಓಡಾಡ್ತವೆ, ಅಟ್ಲೀಸ್ಟ್ ಒಂದಷ್ಟು ಹಂಸಾದರೂ ಹಾಕಿಸ್ಕೊಡಿ, ಇಲ್ಲಿ ಊರಿದೆ, ಅವೈಜ್ಞಾನಿಕವಾಗಿ ನಡೆದಿರುವಂಥ ಕಾಮಗಾರಿ ಇದೆಲ್ಲವೂ ಕೂಡ, ಅದರಿಂದಾಗಿಯೇ ಈ ಆಕ್ಸಿಡೆಂಟ್ ಆಗಿದೆ. ಹಾಗೆ ಪರಿಹಾರ ಇಷ್ಟು ಘೋಷಣೆ ಮಾಡೋದ್ರಾಗಲ್ಲ, ಯಾಕಂದರೆ ಎಲ್ಲ ಬಡ ಕುಟುಂಬದವರು ಪರಿಹಾರವನ್ನು ಜಾಸ್ತಿ ಅವರಿಗೆ ಕೊಡಿಸ್ಬೇಕು ಅಂತ ಹೇಳಿ ಮನವಿಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ಕೂಡ ತುಂಬ ತಾಳ್ಮೆಯಿಂದಲೇ ಅವರೆಲ್ಲರ ಮಾತುಗಳನ್ನು ಕೇಳಿ ನನ್ನ ಕೈಲಾದಷ್ಟು ನಾವೇನು ಮಾಡಬೇಕು ಸರ್ಕಾರದ ವತಿಯಿಂದ ನಾವು ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ನೋಡಿ, DC ಜೊತೆಲೇ ಇದ್ದಾರೆ, SP ಅವರು ಕೂಡ ಇದ್ದಾರೆ, ಶಾಸಕರು ಕೂಡ ಈಗಾಗಲೇ ಕೃಷ್ಣ ಬೈರೇಗೌಡರ ಜೊತೆಗೇನೆ ಪರಿಶೀಲನೆಗೆ ಅಂತೇಳಿ ಹೋಗಿದ್ದಾರೆ. ಸ್ಥಳಕ್ಕೆ ಬಂದಿರುವಂತಹ ಸಚಿವ ಕೃಷ್ಣ ಬೈರೇಗೌಡರು ಸ್ಥಳದ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಪಘಾತ ನಡೆದಂಥ ಒಂದು ದೃಶ್ಯ, ನಿನ್ನೆ ರಾತ್ರಿ ಆದಂಥ ಒಂದು ದೃಶ್ಯ. ಎಲ್ಲರೂ ಇನ್ನೇನು ಬಹುಶಃ ಒಂದು 10-15 ನಿಮಿಷ ಆಗಿದ್ರೆ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಮುಗಿದೋಗಿರೋದು. ನೋಡಿ, ಹೆಚ್ಚಿನ ಪರಿಹಾರ ಕೊಡಬೇಕು ಅಂತೇಳಿ ಸ್ಥಳೀಯರು ಪಟ್ಟು ಹಿಡಿದಿದ್ದಾರೆ. 5 ಲಕ್ಷ ಪರಿಹಾರ ಸಾಲೋದಿಲ್ಲ, 50 ಲಕ್ಷ ಪರಿಹಾರ ಕೊಡಬೇಕು, ಮೃತರ ಕುಟುಂಬಕ್ಕೆ ಹೆಚ್ಚಿನ ಪರಿಹಾರ ಕೊಡಬೇಕು ಅಂಥೇಳಿ ಸ್ಥಳೀಯರು ಪಟ್ಟು ಹಿಡಿದಿದ್ದಾರೆ. ಈಗಾಗಲೇ 5 ಲಕ್ಷ ಪರಿಹಾರ ರಾಜ್ಯ ಸರ್ಕಾರದಿಂದ ಘೋಷಣೆ ಆಗಿದೆ. ಜೊತೆಗೆ ಗಾಯಾಳುಗಳಿಗೆ ಸಂಪೂರ್ಣ ಚಿಕಿತ್ಸಾ ವೆಚ್ಚವನ್ನು ನಾವೇ ಭರಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ PMNRFನಿಂದ ಅಂದರೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿಯಿಂದಲೂ ಕೂಡ 2 ಲಕ್ಷ ರೂಪಾಯಿ ತಲಾ ಅನೌನ್ಸ್ ಆಗಿದೆ. 50,000 ರೂಪಾಯಿ ಗಾಯಾಳುಗಳ ಕುಟುಂಬಕ್ಕೂ ಕೂಡ ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಯಿಂದಲೂ ಕೂಡ ಕೊಡಲಾಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದನ್ನು ಸ್ವತಃ ಪ್ರಧಾನಮಂತ್ರಿಗಳೇ ಟ್ವೀಟ್ ಮಾಡಿ ತಿಳಿಸಿದ್ರು. ನೋಡಿ, ಮತ್ತೊಂದು ಕಡೆ ಫೋಟೋಸ್ ನೋಡ್ತಾ ಇದ್ರಿ, ಎಲ್ಲರೂ ಚಿಕ್ಕ ಚಿಕ್ಕ ಹುಡುಗರು, 20-22 ವರ್ಷ 24 ವರ್ಷದ ಹುಡುಗರು, ಕೆಲವೊಂದಷ್ಟು ಜನ ಇಂಜಿನಿಯರಿಂಗ್ ಓದ್ತಿದ್ದವರು, ಮನೆಗೆ ಆಧಾರ ಸ್ತಂಭವಾಗಿದ್ದವರು. ಇನ್ನೇನು ಸ್ವಲ್ಪ 1-2 ವರ್ಷ ಮುಗಿದ್ರೆ ಇಂಜಿನಿಯರಿಂಗು ಕೆಲಸಕ್ಕೆ ಹೋಗ್ತಾರೆ, ನಮ್ಮ ಮನೆಗೆ ಆಧಾರ ಆಗ್ತಾರೆ ಅನ್ನುವಂಥ ಕನಸು ಕಂಡಿದ್ದಂತಹ ಜನ, ಅವರ ಪೋಷಕರು ಕೂಲಿ ನಾಲಿ ಮಾಡಿ ಪಾಪ ಅವರನ್ನು ಬೆಳೆಸ್ತಾ ಇದ್ರು, ಓದಿಸ್ತಾ ಇದ್ರು. ಗಣೇಶನ ಮೆರವಣಿಗೆ ನಡೀತಾ ಇತ್ತು ಅಂಥೇಳಿ ಪ್ರತಿ ವರ್ಷ ಗಣೇಶ ಸಂದರ್ಭದಲ್ಲಿ ಇವರು ಹೋಗ್ತಾರೆ. ಪಾಪ ಅಲ್ಲಿ ಹೋಗಿ ಖುಷಿಯಾಗಿ ಸಂಭ್ರಮಿಸಿ ಗಣೇಶ ವಿಸರ್ಜನೆಯನ್ನು ಮಾಡಿ ಬರ್ತಾ ಇದ್ದಂಥವ್ರು. ಆದರೆ ನಿನ್ನೆ ನಮ್ಮ ಪಾಲಿನ ಕೊನೆಯ ಗಣೇಶ ವಿಸರ್ಜನೆ ಆಗುತ್ತೆ. ಇದು ನಾವು ಸಾವನ್ನಪ್ತೀವಿ, ಯಮನ ಊರಿಗೆ ನಾವು ಹೋಗ್ತೀವಿ ಅಂಥೇಳಿ ಬಹುಶಃ ಇವ್ರು ಯಾರೂ ಅಂದ್ಕೊಂಡಿರ್ಲಿಕ್ಕಿಲ್ಲ. ಅದರಲ್ಲಿ ಒಬ್ಬ ನೋಡಿ, ಪಾಪ ಹುಟ್ಟುಹಬ್ಬ ನೆನ್ನೆ ಬರ್ಡೇ ಆಚರಿಸ್ಕೊಂಡಿದ್ದಾನೆ. ಬೆಳಗ್ಗೆ ಅವರ ಫ್ರೆಂಡ್ಸ್ ಎಲ್ಲರೂ ಬಂದು ಬರ್ಡೇ ಆಚರಿಸಿದ್ದಾರೆ, ಕೇಕ್ ಕಟ್ ಮಾಡಿದ್ದಾನೆ. ಅದಾದ ನಂತರ ಸಂಜೆ ಹೋಗಿದ್ದಾನೆ ಈ ಕಾರ್ಯಕ್ರಮಕ್ಕೆ. ಬಟ್ ಈ ಕಾರ್ಯಕ್ರಮ ನನ್ನ ಬರ್ತ್ಡೇ ದಿನಾನೇ ನಾನು ಸಾಯ್ತೀನಿ ಅನ್ನುವಂಥದ್ದು ಆತನಿಗೂ ಗೊತ್ತಿರಲಿಲ್ಲ. ಬರ್ತ್ಡೇ, ಡೆತ್ ಡೇ ಎರಡೂ ಒಂದೇ ಆಗಿದೆ ಆತನಿಗೆ. ಕೃಷ್ಣ ಬೈರೇಗೌಡರು ಬಹುಶಃ ಮಾತಾಡ್ತಾರೆ. ಆದ್ಮೇಲೆ ನಾನು ನನ್ನ ಅಧಿಕೃತ ಹೇಳಿಕೆ ಕೊಡ್ತೇನೆ. ದಯವಿಟ್ಟು ಬನ್ನಿ, ದಯವಿಟ್ಟು ಹಿಂಗ್ ಮಾಡಬೇಡಿಪ್ಪ ಪ್ಲೀಸ್. ನೀವು ಇನ್ನೊಂದು ಆಕ್ಸಿಡೆಂಟ್ ಮಾಡಬೇಡಿ ದಯವಿಟ್ಟು ಪ್ಲೀಸ್. ಇದು ಕೃಷ್ಣ ಬೈರೇಗೌಡರು ಸ್ಥಳಕ್ಕೆ ಹೋಗೋ ಮುಂಚೆ ಮಾತಾಡಿದ್ದು. ಅಂದರೆ ನಾನು ಮೊದಲು ಹೋಗ್ತೀನಿ ಸ್ಥಳಕ್ಕೆ, ಅಲ್ಲಿ ಹೋಗಿ ಪರಿಶೀಲನೆ ಎಲ್ಲ ಮಾಡಿ ಆಮೇಲೆ ನಂತರ ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ ಅನ್ನುವಂಥದ್ದನ್ನು ಕೃಷ್ಣ ಬೈರೇಗೌಡರು ಕೂಡ ಹೇಳಿದ್ರು. ಇಲ್ಲಿ ಇನ್ನು ಆಸ್ಪತ್ರೆಯಲ್ಲಿ ನರಳಾಡ್ತಾ ಇರುವಂತಹ ಗಾಯಾಳುಗಳು ಹಾಗೆ ಅವರ ಪೋಷಕರು ಕೂಡ ಈಗ ಆಸ್ಪತ್ರೆಗೆ ಬಂದಿದ್ದಾರೆ. ಅವರು ಕೂಡ ತುಂಬ ಗೋಳಾಡ್ತಾ ಇದ್ದಾರೆ. ಯಾಕಂದರೆ ತಮ್ಮ ಮಕ್ಕಳಿಗೆ ಹೀಗೆ ದುರಂತ ಆಗಿದೆ ಅನ್ನುವಂಥದ್ದು ಅವ್ರಿಗೂ ಕೂಡ ಸಹಿಸ್ಕೊಳ್ಳೋದಕ್ಕಾಗ್ತಲ್ಲ. ಸ್ಥಳದಲ್ಲಿ ನಾವು ಪ್ರತಿನಿಧಿ ಅಶ್ವಿತ್ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ಅಶ್ವಿತ್, ಈಗ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಎಷ್ಟು ಜನ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ, ಅದರಲ್ಲಿ ಎಷ್ಟು ಜನರ ಪರಿಸ್ಥಿತಿ ಗಂಭೀರವಾಗಿದೆ, ಸದ್ಯಕ್ಕೆ ಏನು ಅಪ್ಡೇಟ್ ಸಿಗ್ತಾ ಇದೆ, ಲಭ್ಯವಾಗ್ತಾ ಇದೆ ಈಗ ಅಶ್ವಿತ್?
ಖಂಡಿತವಾಗ್ಲೂ ರೇಮನ್, ಏನು ಹಾಸನ ಜಿಲ್ಲೆಯ ಮೊಸಳೆ ಹೊಸಳ್ಳಿ ಗ್ರಾಮದಲ್ಲಿ ಏನು ಗಣಪತಿ ಮೆರವಣಿಗೆಯ ಸಂದರ್ಭದಲ್ಲಿ ಟ್ರಕ್ ಚಾಲಕನ ನಿರ್ಲಕ್ಷ್ಯದಿಂದಾಗಿ ಘೋರ ಘಟನೆ ನಡೆದಿತ್ತು. 9 ಜನ ಸಾವನ್ನಪ್ಪಿದ್ರು, ಜೊತೆಗೆ 20 ಜನ ಗಂಭೀರವಾಗಿ ಗಾಯಗೊಂಡಿದ್ರು. ಗಂಭೀರವಾಗಿ ಗಾಯಗೊಂಡ 20 ಜನರಲ್ಲಿ 17 ಜನರನ್ನ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ದಾಖಲನ್ನ ಮಾಡಲಾಗಿರುವಂಥದ್ದು. ಅದರಲ್ಲಿ 14 ಜನ ತುರ್ತು ಚಿಕಿತ್ಸಾ ಘಟಕದಲ್ಲಿ ಒಂದು ಸ್ಪೆಷಲ್ ವಾರ್ಡ್ ಅನ್ನು ತೆರೆಯಲಾಗಿದೆ, ಅಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರೆ ಇನ್ನುಳಿದ 3 ಏನಿದ್ದಾರೆ ಅವ್ರನ್ನ ICU-ನಲ್ಲಿ ಇಟ್ಟು ಒಂದು ಚಿಕಿತ್ಸೆಯನ್ನ ನೀಡ್ತಾ ಇರುವಂಥದ್ದು. ಪ್ರಮುಖವಾಗಿ ವಿಶೇಷ ವಾರ್ಡ್ನಲ್ಲಿ ಇವರಿಗೆ ಚಿಕಿತ್ಸೆಯನ್ನ ನೀಡ್ತಾ ಇರುವಂಥದ್ದು. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳೇ ಇರುವಂಥದ್ದು ರೆಹಮಾನ್. ಪ್ರಮುಖವಾಗಿ ಮೊಸಳೆ ಹೊಸಳ್ಳಿ ಗ್ರಾಮ ಏನಿದೆ, ಆ ಒಂದು ಗ್ರಾಮದಲ್ಲಿ ಸರ್ಕಾರಿ ಹಾಸ್ಟೆಲ್ ಇರುವಂಥದ್ದು. ಈ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಕೂಡ ಆ ಒಂದು ಗಣೇಶ ವಿಸರ್ಜನೆಯ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು. DJ ಸದ್ದಿಗೆ ಒಂದು ಸ್ಟೆಪ್ ಅನ್ನು ಕೂಡ ಹಾಕ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಯಮನ ರೂಪದಲ್ಲಿ ಟ್ರಕ್ ಬಂದಿತ್ತು. ಆ ಒಂದು ಸಂದರ್ಭದಲ್ಲಿ 20ಕ್ಕೂ ಹೆಚ್ಚು ಜನಕ್ಕೆ ಗಾಯ ಆಗಿದ್ರೆ 9 ಜನ ಸಾವನ್ನಪ್ಪಿರುವಂಥದ್ದು. ಈಗ ಈ ಒಂದು ಆಸ್ಪತ್ರೆಯ ಬಳಿ ತನ್ನ ಸ್ನೇಹಿತರು ಜೊತೆಗೆ ಕುಟುಂಬಸ್ಥರುಗಳು ಆ ಗಾಯಾಳುಗಳನ್ನು ನೋಡಲಿಕ್ಕೆ ಬರ್ತಾ ಇರುವಂಥದ್ದು, ರೋದನೆಯನ್ನ ಮಾಡ್ತಾ ಇರುವಂಥದ್ದು. ಆಸ್ಪತ್ರೆಯಲ್ಲಿ ಮಲಗಿರುವಂತಹ ಪ್ರತಿಯೊಬ್ಬ ಗಾಯಾಳುವಿನ ಕತೆ ಒಂದೊಂದು ಆಗಿರುವಂಥದ್ದು. ಪ್ರಮುಖವಾಗಿ ಕೂಲಿ ಮಾಡಿ ಏನು ಮಗನನ್ನ ಕೂಲಿಗಾಗಿ ಕಳಿಸಿದ್ರು, ಆದರೆ ಈ ಮೆರವಣಿಗೆಗೆ ಆತ ಭಾಗಿಯಾಗ್ದಲೇ ಇದ್ರು. ಅಂಗಡಿ ಮುಂದೆ ನಿಂತ ಸಂದರ್ಭದಲ್ಲಿ ಟ್ರಕ್ ಆತನ ಮೇಲೆ ಬಿದ್ದು ಸೊಂಟ ಮುರಿತ ಆಗಿರುವಂಥದ್ದು. ಮತ್ತೊಂದು ಇನ್ನೇನು 4 ತಿಂಗಳು ಕಳೆದಿದ್ರೆ ಇಂಜಿನಿಯರ್ನ ಅಂತಿಮ ವರ್ಷ ಮುಗಿತಾ ಇತ್ತು. ಮಗ ಇಂಜಿನಿಯರ್ ಆಗ್ತಾನೆ ಅಂತ ತಂದೆ ಕಾಯ್ತಾ ಇದ್ರು, ಆದರೆ ಮಗನಿಗೆ ಗಂಭೀರವಾದ ಗಾಯವಾಗಿದೆ. ಆಸ್ಪತ್ರೆಯಲ್ಲಿ ನರಳಾಡ್ತಾ ಇದ್ದಾರೆ. ಮಕ್ಕಳ ನರಳಾಟ ಏನಿದೆ ಅದನ್ನ ನೋಡಿ ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಹಾಸ್ಟೆಲ್ನ ಸಹಪಾಠಿಗಳು ಈಗ ಆಸ್ಪತ್ರೆಯ ಬಳಿ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ತನ್ನ ಸಹಪಾಠಿಗಳ ಸ್ಥಿತಿ ಹೀಗಾಯ್ತಲ್ಲ ಅಂತ ಕಣ್ಣೀರನ್ನ ಹಾಕ್ತಾ ಇರುವಂಥದ್ದು. ಪ್ರಮುಖವಾಗಿ ಏನು ನಿನ್ನೆ ಇನ್ನಷ್ಟು ವಿದ್ಯಾರ್ಥಿಗಳು ಆ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇದ್ರು, ಆದರೆ ಊಟಕ್ಕೆ ಸಮಯ ಆಗಿತ್ತು ಅನ್ನೋ ಕಾರಣಕ್ಕೆ 150ಕ್ಕೂ ಅಧಿಕ ವಿದ್ಯಾರ್ಥಿಗಳು ಹಾಸ್ಟೆಲ್ಗೆ ತೆರಳಿದ್ರು. ಹಾಗಾಗಿ ಈ ಒಂದು ಮಹಾನ್ ದುರ್ಘಟನೆ ನಡೆಯುವಂಥದ್ದು ಸ್ವಲ್ಪದ್ರಲ್ಲೇ ತಪ್ಪಿದೆ ಅಂತಾನೆ ಹೇಳ್ಬೋದು ರೆಹಮಾನ್. ಪ್ರಮುಖವಾಗಿ ಈಗ ಜಿಲ್ಲಾಡಳಿತವು ಕೂಡ ಏನು ಗಾಯಾಳುಗಳಿಗೆ ವಿಶೇಷವಾದ ಚಿಕಿತ್ಸೆ ಜೊತೆಗೆ ಅವರಿಗೆ ಯಾವುದೇ ರೀತಿಯ ಕೊರತೆಗಳು ಆಗದಲ್ಲೇ ಇರೋ ರೀತಿ ನೋಡ್ಕೊಳ್ಳೋದಾಗಿ ಒಂದು ಭರವಸೆಯನ್ನು ನೀಡಿರುವಂಥದ್ದು. ಪ್ರಮುಖವಾಗಿ ಉಸ್ತುವಾರಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಕೂಡ ಹಾಸನಕ್ಕೆ ಬಂದಿದ್ದಾರೆ. ಪ್ರಮುಖವಾಗಿ ಶಾಂತಿ ಗ್ರಾಮದಲ್ಲಿ ಜಿಲ್ಲಾಧಿಕಾರಿ ಮತ್ತು SP ಸೇರಿದಂತೆ ಜಿಲ್ಲಾ ಪಂಚಾಯತ್ನ CEO ಮತ್ತು ಸಂಸದ ಶ್ರೇಯಸ್ ಪಟೇಲ್ ಅವರನ್ನ ಭೇಟಿ ಮಾಡಿ ಘಟನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ಪಡೆದು ಈಗ ಘಟನೆ ನಡೆದ ಸ್ಥಳಕ್ಕೆ ಕೂಡ ತೆರಳಿರುವಂಥದ್ದು. ಅಲ್ಲಿಂದ ಗಾಯಾಳುಗಳನ್ನ ವಿಚಾರಿಸಲು ಕೂಡ ಈ ಒಂದು ಆಸ್ಪತ್ರೆಗೆ ಬರ್ತಾರೆ. ಜೊತೆಗೆ ಈ ಒಂದು ಆಸ್ಪತ್ರೆ ಬಳಿಗೆ ಈಗ ರಾಜಕೀಯ ನಾಯಕರುಗಳು ಕೂಡ ಆಗಮಿಸ್ತಾ ಇರುವಂಥದ್ದು. ಬೆಳಗ್ಗೆ CT ರವಿ ಅವರು ಬಂದಿದ್ರು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ R ಅಶೋಕ್ ಅವರು ಬರ್ತಾರೆ. ಜೊತೆಗೆ ಉಸ್ತುವಾರಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಕೂಡ ಬರ್ತಾ ಇದ್ದಾರೆ. ಪ್ರಮುಖವಾಗಿ BJP ನಾಯಕರುಗಳು ಏನು ರಾಜ್ಯ ಸರ್ಕಾರ 5 ಲಕ್ಷ ಪರಿಹಾರವನ್ನ ಏನು ಮೃತರಿಗೆ ಘೋಷಣೆ ಮಾಡಿದೆ, 50,000ವನ್ನ ಗಾಯಾಳುಗಳಿಗೆ ಘೋಷಣೆ ಮಾಡಿದೆ. ಇದರ ಮೊತ್ತವನ್ನ ಜಾಸ್ತಿ ಮಾಡಬೇಕು, ಪರಿಹಾರವನ್ನ ಸಾವನ್ನಪ್ಪಿದವರಿಗೆ 50 ಲಕ್ಷ ಕೊಡಬೇಕು ಅಂತ ಕೂಡ ಒಂದು ಬೇಡಿಕೆಯನ್ನ ಇಟ್ಟಿರುವಂತದ್ದು ರೆಹಮಾನ್. ಓಕೆ, ಅಶ್ವಥ್ ಮಾತಾಡ್ತೇನೆ. ಬಹುಶಃ ಈಗಾಗಲೇ ಸಚಿವರು ಈಗ ಪರಿಶೀಲನೆಯನ್ನ ಮುಗಿಸಿ ಹೊರಟಿದ್ದಾರೆ. ಹಾಸನದತ್ತ ಬಹುಶಃ ತೆರಳಿರ್ಬೋದು, ಆಸ್ಪತ್ರೆಗೂ ಕೂಡ ಅವರು ಭೇಟಿ ಕೊಡುವಂತಹ ಒಂದು ಸಾಧ್ಯತೆ ಇದೆ. ಸೊ ಈಗ ಸದ್ಯಕ್ಕೆ ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪೃಥ್ವಿ ಇದ್ದಾರೆ, ಮಾತಾಡ್ತಾ ಹೋಗೋಣ. ಪೃಥ್ವಿರಾಜ್, ಈಗ ತಾನೇ ಕೃಷ್ಣ ಬೈರೇಗೌಡರು ಕೂಡ ಬಂದು ಪರಿಶೀಲನೆಯನ್ನ ಮಾಡಿ ಹೋಗಿದ್ದಾರೆ. ಅಲ್ಲಿನ ಸ್ಥಳೀಯರು ಕೂಡ ಸ್ವಲ್ಪ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಸರಿ ಇಲ್ಲ, ಇಲ್ಲಿ ಅವೈಜ್ಞಾನಿಕವಾಗಿ ನಿರ್ಮಾಣಗಳಾಗಿವೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ಹೆಚ್ಚಿನ ಭದ್ರತೆ ಏನಾದರೂ ಅಲ್ಲಿ ಒದಗಿಸಲಾಗ್ತಾ ಇದೆಯಾ? ಸದ್ಯಕ್ಕೆ ಹೇಗಿದೆ ಅಲ್ಲಿನ ಸಿಚುವೇಶನ್? ರೆಹಮಾನ್, ಸದ್ಯಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಇಲ್ಲಿಗೆ ಭೇಟಿ ನೀಡಿ ಸ್ಥಳವನ್ನ ಪರಿಶೀಲನೆ ಮಾಡಿ ಇಲ್ಲಿಂದ ಹೋಗಿರುವಂತದ್ದು. ಸ್ಥಳ ಪರಿಶೀಲನೆ ವೇಳೆ ಸಂದರ್ಭದಲ್ಲಿ ಏನು ಸ್ಥಳೀಯರ ಒತ್ತಾಯ ಬೇರೆ ಇದ್ದಿದ್ದಂಥದ್ದು. ಅಂದ್ರೆ ಈಗಾಗಲೇ ಸರ್ಕಾರ 5 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಿದೆ, ಆದ್ರೆ 5 ಲಕ್ಷ ರೂಪಾಯಿ ಪರಿಹಾರ ಸಿಗೋದಿಲ್ಲ. 5 ಲಕ್ಷ ರೂಪಾಯಿ ಅವರ ಮನೆಯಲ್ಲಿ ಅವರೇ ದುಡಿತಾ ಇದ್ದಂತ ಹಣ. ಅಂದ್ರೆ ಕೆಲವು ತಿಂಗಳು, ಒಂದು ವರ್ಷದಲ್ಲಿ ಅವರು 5 ಲಕ್ಷವನ್ನ ದುಡಿತಾರೆ. ಇಲ್ಲಿ 50 ಲಕ್ಷ ರೂಪಾಯಿ ಪರಿಹಾರ ಬೇಕು ಅಂತ ಹೇಳಿ ಜನಗಳು ಡಿಮ್ಯಾಂಡ್ ಅನ್ನ ಇಟ್ಟಿದ್ದಂಥದ್ದು. ಸ್ಥಳೀಯರು ಎಲ್ಲರೂ ಕೂಡ ಬಡವರೇ ಇದ್ದಾರೆ, ರೈತರಿದ್ದಾರೆ. ಸೊ ಅದರಿಂದ 50 ಲಕ್ಷ ರೂಪಾಯಿ ಪರಿಹಾರ ಬೇಕೇ ಬೇಕು ಅಂತ ಹೇಳಿ ಆ ಸಚಿವರಿಗೆ ಡಿಮ್ಯಾಂಡ್ ಇಟ್ಟಿದ್ದಂತ ಘಟನೆ ನಡೆಯಿತು. ಇಲ್ಲಿ ನೋಡಬಹುದಾಗಿದೆ, ಸ್ಪಾಟ್ ನಲ್ಲಿ ಎಲ್ಲರೂ ಕೂಡ ಸ್ಥಳೀಯರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ, ಮತ್ತೆ ಪೊಲೀಸರು ಕೂಡ ಸಾಕಷ್ಟು ಜನರು ಇರುವಂತದ್ದು. ಇಲ್ಲಿ ಏನು ಸ್ಥಳೀಯರ ಒಂದು ವಿಚಾರ ಇರುವಂತದ್ದು ಏನು ಹೇಳಿದ್ರೆ, ಈ ಒಂದು ಘಟನೆ ಅದಾದ ಬಳಿಕ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ದೂರುಗಳನ್ನ ಅವರು ಇಟ್ಟಿದ್ದಂಥದ್ದು. ಪರ್ಟಿಕ್ಯುಲರ್ ಆಗಿ ಈ ಒಂದು ಹೈವೇ ಏನಿದೆ ಇದಕ್ಕೆ ಸರ್ವಿಸ್ ರೋಡ್ ಕೂಡ ಆಗಬೇಕು. ಸರ್ವಿಸ್ ರೋಡ್ ಜೊತೆಗೆ ಇಲ್ಲಿ ಏನು ಕೆಲವೊಂದಿಷ್ಟು ಅಂಗಡಿ ಮುಂಗಟ್ಟುಗಳು ರೋಡ್ ಸೈಡ್ ನಲ್ಲೇ ಇದೆ, ಅದ್ರ ತೆರವು ಕಾರ್ಯಾಚರಣೆ ಇವೆಲ್ಲ ಆಗಬೇಕು ಅಂತೇಳಿ ಅವರು ಡಿಮ್ಯಾಂಡ್ ಇಟ್ಟಿದ್ದಂಥದ್ದು. ಪ್ರಮುಖವಾಗಿ ಏನು ಪರಿಹಾರಕ್ಕೆ ಈಗ ತಕ್ಷಣದ ಬೇಡಿಕೆಯನ್ನು ಇಟ್ಟಿದ್ದಂಥದ್ದು. ಇಲ್ಲ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ನೋಡ್ಬೋದಾಗಿದೆ. ಈಗ ಏನು ಬೇಡಿಕೆ ಇಟ್ರಿ ನೀವು ಕೃಷ್ಣ ಬೈರೇಗೌಡರಿಗೆ?
ಇನ್ನು 2 ತಿಂಗಳಲ್ಲಿ ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ವಿದ್ಯಾರ್ಥಿಗಳು ಅವ್ರ ಜೀವನವನ್ನು ರೂಪಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಇತ್ತು. ಇಲ್ಲಿ ಹಾಸ್ಟೆಲ್ ಇದೆ, ಮತ್ತು ಇಲ್ಲಿ ಹಾಸ್ಟೆಲ್ ಇದೆ, ಎಲ್ಲ ದೂರದಿಂದ ಬಳ್ಳಾರಿ, ಚಿತ್ರದುರ್ಗ, ರಾಯಚೂರು ಅಲ್ಲೆಲ್ಲ ಬಂದು ಸ್ಟೂಡೆಂಟ್ಗಳು ಇಂಜಿನಿಯರಿಂಗ್ ಮಾಡೋಕ್ಕೆ ಅಂತ ವಿದ್ಯಾಭ್ಯಾಸಕ್ಕೆ ಅಂತೇಳಿ ಗೌರ್ಮೆಂಟ್ ಕಾಲೇಜಲ್ಲಿ ಇರೋದು. ಆ್ಯಕ್ಚುಲಿ ಗೌರ್ಮೆಂಟ್ ಕಾಲೇಜ್ ವಿದ್ಯಾಭ್ಯಾಸಕ್ಕೆ ಅಂತೇಳಿ ಬಂದು ಇನ್ನು 3 ತಿಂಗಳಲ್ಲಿ ಅವ್ರ ವಿದ್ಯಾಭ್ಯಾಸ ಮುಗಿದು ಅವ್ರ ಜೀವನವನ್ನು ರೂಪಿಸ್ಕೊಳ್ಬೇಕಾಗಿತ್ತು. ಅವಾಗ ಈ ಥರ ಘಟನೆ ನಡೆದೋಗಿದೆ. ನಿನ್ನೆ ನಾವು ಪ್ರತ್ಯಕ್ಷದರ್ಶಿಗಳು ಇಲ್ಲಿ ಸ್ಥಳೀಯರು 2 ಗಂಟೆಯಿಂದ ಕಾರ್ಯಕ್ರಮ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇತ್ತು. ಏನು ಪೊಲೀಸ್ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು. ಆದರೆ ಇಲ್ಲಿ ನಡೆದಂಥ ಡ್ರೈವರ್ನ ಅಜಾಗರೂಕತೆಯಿಂದ ಈ ಥರ ಆಗಿದೆ. ಈಗ ಪರಿಹಾರದ ವಿಚಾರವಾಗಿ ಏನು ಡಿಮ್ಯಾಂಡ್ ಇಟ್ರಿ ಅಂತ ಕೃಷ್ಣ ಬೈರೇಗೌಡ ಸರ್? ಅವರು ಒಂದು 5 ಲಕ್ಷ ಎಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ಯಾವುದೇ ಸಾಲಲ್ಲ. ಒಂದು 50 ಲಕ್ಷನಾರು ಕೊಡಬೇಕು ಒಬ್ಬೊಬ್ಬರಿಗೆ. ಅವ್ರು ಹಿಂಗೆ ನಾರ್ಮಲ್ ಆಗಿದ್ರು, ದುಡಿಯೋರು, ಒಳ್ಳೆ ಎಜುಕೇಷನ್ ಮಾಡ್ತಿದ್ರು. ಆಘಾತಕಾರಿ ಘಟನೆ ನಡೆದೋಗಿದೆ. ಇದು ಹೇಳಕ್ ಬೇಜಾರಾಗುತ್ತೆ ಸರ್. ತುಂಬ ಕಾಲೇಜ್ ಹುಡುಗರು, 18-20 ವರ್ಷದ ಹುಡುಗರು, ಮನೆಯವರಿಗೆಲ್ಲ ಅವರಿಗೆಲ್ಲ ತುಂಬ ಬೇಜಾರಾಗಿರುತ್ತೆ. ಅವ್ರಿಗೊಂದು ದೇವರು ಶಕ್ತಿ ಕೊಡಲಿ ಅಷ್ಟು. ಈಗ ಸರ್ವಿಸ್ ರಸ್ತೆ ಕೂಡ ಡಿಮ್ಯಾಂಡ್ ಇಟ್ರಿ, ಏನಂತ ಇದಕ್ಕೆ ಸರ್ವಿಸ್ ರಸ್ತೆ ಎಲ್ಲಿಲ್ಲ ಇಲ್ಲಿ ಸರ್? 2 ಕಡೆನೂ ಇಲ್ಲ ಸರ್ವಿಸ್ ರಸ್ತೆ. ಇಲ್ಲಾಂದ್ರೆ ಫ್ಲೈಓವರ್ ಮಾಡಬೇಕು, ಇಲ್ಲ ಅಂತಂದರೆ ಭಾರಿ ಹಿಂಸೆ ಇಲ್ಲ. ಈಗ ವಿಕಟ್ಟು ಈಗ ಹಂಪ್ಸ್ ಇಲ್ಲ, ಸರ್ವಿಸ್ ರಸ್ತೆ ಇಲ್ಲ. ಮತ್ತು ಎಲ್ಲಿ ಹೋಗ್ಬೇಕು, ಎಲ್ಲಿ ಬರ್ಬೇಕು, ಯಾವುದೋ ಒಂದು ಫಂಕ್ಷನ್ ಅದು 50 ವರ್ಷಕ್ಕೆ ಅದು ವರ್ಷ ನಡೀತದಲ್ಲಿ ಎಲ್ಲ ಯಾವ ವರ್ಷ ಹಿಂಗೆ ಆಗಿಲ್ಲ. ಈ ವರ್ಷದಲ್ಲಿ ಒಬ್ಬರ ಕರೆಕ್ಟಲ್ಲಿ ಬ್ಯಾರಿಕೇಡು ಅವು ಹಾಕಿ ಎಲ್ಲ ಇದೇನು ಮಾಡಿಲ್ಲ. ಸೀದಾ ಬಂದಂಗೆ ಬಿಟ್ಬಿಟ್ರು ಹೋಗಿರೋದು. ಸೊ ರೆಮನ್, ಇದಿಷ್ಟು ಸ್ಥಳೀಯರು ಅಂದರೆ ಡಿಮ್ಯಾಂಡ್ ಇಟ್ಟಿದ್ದಂಥದ್ದು. ಅಂದರೆ ಪರ್ಟಿಕ್ಯುಲರ್ ಆಗಿ ಅವರ ಡಿಮ್ಯಾಂಡ್ ಇರುವಂಥದ್ದು ಇಲ್ಲಿ ರಸ್ತೆಗೆ, ಅಂದರೆ ಹೈವೇಗೆ ಸರ್ವಿಸ್ ರೋಡ್ ಬೇಕು. ಆಮೇಲೆ ರಸ್ತೆ ಕೆಲವು ಇನ್ನೂ ಕೂಡ ಅಗಲೀಕರಣ ಆಗಬೇಕು. ಇಲ್ಲ ಅಂತ ಹೇಳಿದರೆ ಇದಕ್ಕೆ ಅಂಡರ್ ಪಾಸ್ ಅಥವಾ ಫ್ಲೈಓವರ್ ಬೇಕು. ಸೊ ವರ್ಷಂಪ್ರತಿ ಇಂಥ ಗಣೇಶೋತ್ಸವಗಳು ಇಲ್ಲಿ ನಡೀತಾ ಇರೋದ್ರಿಂದ ಇಲ್ಲಿ ಸರ್ವಿಸ್ ರಸ್ತೆಗಳಾಗಲಿ, ಫ್ಲೈಓವರ್, ಅಂಡರ್ ಪಾಸ್ ಯಾವುದೂ ಕೂಡ ಕೊಟ್ಟಿಲ್ಲ. ಇದರಿಂದ ಇಂಥದ್ದೊಂದು ಅಪಘಾತ ಸಂಭವಿಸಿದೆ ಅಂತೇಳಿ ಅವರು ಸಚಿವರಿಗೆ ಡಿಮ್ಯಾಂಡನ್ನು ಇಟ್ಟಿದ್ದಂಥದ್ದು. ಆಮೇಲೆ ಮತ್ತೆ ಪರ್ಟಿಕ್ಯುಲರ್ ಆಗಿ 5 ಲಕ್ಷ ರೂಪಾಯಿ ಪರಿಹಾರ ಯಾವುದೇ ಕಾರಣಕ್ಕೂ ಸಾಕಾಗೋದಿಲ್ಲ. ಸೊ 50 ಲಕ್ಷ ರೂಪಾಯಿ ಪರಿಹಾರ ಕೊಡಲೇಬೇಕು ಅನ್ನೋ ಪಟ್ಟನ್ನು ಹಿಡಿದು ಸ್ವಲ್ಪ ತರಾಟೆ ತೆಗೆದುಕೊಂಡಂತ ಘಟನೆಗಳು ಕೂಡ ಇಲ್ಲಿ ನಡೀತು. ರಾಮ, ಓಕೆ, ಥ್ಯಾಂಕ್ ಯು ಪೃಥ್ವಿ.